ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕವಾದ ಹಾಗೂ ಔಷಧಿ ಗುಣಗಳನ್ನ ಹೊಂದಿರುವ ಆಹಾರಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ತರಕಾರಿಗಳು. ನಮ್ಮ ಆರೋಗ್ಯದ ಮೂಲ ಈ ತರಕಾರಿ. ಈ ತರಕಾರಿಗಳಲ್ಲಿ ನಾವು ನಿತ್ಯ ಉಪಯೋಗಿಸುವ ಗೆಡ್ಡೆ, ಗೆಣಸು, ಸೊಪ್ಪು ಮುಖ್ಯವಾದವುಗಳು. ಅವುಗಳಲ್ಲಿ ಮೂಲಂಗಿ ಕೂಡ ಒಂದು. ಈ ತರಕಾರಿ ಸಸ್ಯದಲ್ಲಿ ಮೂಲವೇ ಅಂದರೆ ಇದರ ಬೇರು. ಬೇರು ಪ್ರಧಾನವಾಗಿರುವುದರಿಂದ ಇದನ್ನ ಮೂಲಂಗಿ ಎಂದು ಕರೀತಾರೆ. ಇದು ಭೂಮಿಯ ಒಳಭಾಗದಲ್ಲಿ ಬೆಳೆಯುತ್ತದೆ. ಬನ್ನಿ ಸ್ನೇಹಿತರೆ, ಈ ದಿನ ನಿತ್ಯವೂ ನಾವು ಬಳಸುವ ಚಿರಪರಿಚಿತವಾದ ಈ ಮೂಲಂಗಿಯ ಉಪಯೋಗಗಳೇನು ಎಂಬುದನ್ನ ತಿಳಿದುಕೊಳ್ಳೋಣ. ಮೂಲಂಗಿಯಲ್ಲಿ ವಿಟಮಿನ್ ಎ, ಬಿ ಮತ್ತು ಸಿ ಅಂಶಗಳಿವೆ. ಹಾಗಾಗಿ ಮೂಲಂಗಿ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಲ್ಲಿ ವಿಟಮಿನ್ ಸಿ ನಮ್ಮ ದೇಹದ ರಕ್ತ ಕಣಗಳನ್ನ ಹೆಚ್ಚಿಸುತ್ತದೆ. ಕೆಂಪು ರಕ್ತ ಕಣಗಳ ಬೆಳವಣಿಗೆ ಹಾಗೂ ಕಾಮಾಲೆ ರೋಗದ ಚಿಕಿತ್ಸೆಗೆ ಸಹಕಾರಿಯಾಗಿದೆ. ಮೂಲಂಗಿ ಸೇವನೆಯಿಂದ ವಾತ, ಪಿತ್ತ, ಕಫ ದೋಷಗಳು ಸಮಸ್ಥಿತಿಗೆ ಬರುತ್ತವೆ. ಊಟದಲ್ಲಿ ಹಸಿ ಮೂಲಂಗಿಯನ್ನ ಸೇವನೆ ಮಾಡುವುದರಿಂದ ಕಣ್ಣು, ಮೂಗು, ಕಿವಿ ಮತ್ತು ಗಂಟಲಿನ ತೊಂದರೆಗಳು ನಿವಾರಣೆಯಾಗುತ್ತವೆ. ಮೂಲವ್ಯಾಧಿ ಸಮಸ್ಯೆಗೆ ಮೂಲಂಗಿ ಸೇವನೆ ಉತ್ತಮ ಪರಿಹಾರವಾಗಿದೆ. ಅಜೀರ್ಣ ಮತ್ತು ಅತಿಸಾರದಂತಹ ಸಮಸ್ಯೆಗಳಿಗೆ ಮೂಲಂಗಿ ಪರಿಣಾಮಕಾರಿಯಾದ ತರಕಾರಿಯಾಗಿದೆ. ಇದು ರಕ್ತದೊತ್ತಡ ನಿಯಂತ್ರಣದಲ್ಲಿಡುವಲ್ಲಿ ಸಹಕಾರಿಯಾಗಿದೆ. ಕ್ಯಾನ್ಸರ್ನಂತಹ ರೋಗದ ವಿರುದ್ಧ ನಮ್ಮ ದೇಹ ಹೋರಾಡಲು ಮೂಲಂಗಿ ನೆರವಾಗುತ್ತದೆ. ಮೂತ್ರಕೋಶ ಮತ್ತು ಮೂತ್ರಪಿಂಡಗಳನ್ನ ಶುಚಿಯಾಗಿಡುವಲ್ಲಿ ಮೂಲಂಗಿ ಸಹಕಾರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.